ಶ್ರೀಮಾತ್ರೇ ನಮಃ. ಈಗಾಗಲೇ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆಯಿಂದ ಶುರು ಮಾಡಿಕೊಂಡು ನಾವು ಆಯಾ ದಿವಸದಲ್ಲಿ ಆಯಾ ದೇವತೆಗಳಿಗೆ ದವನವನ್ನು ಅರ್ಪಣೆ ಮಾಡುವ ಬಗ್ಗೆ ಚರ್ಚೆ ಮಾಡಿದ್ವಿ. ವಿಶೇಷತಃ ನಾವು ಚೈತ್ರ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ, ನವಮಿ, ಚತುರ್ದಶಿ ಅಥವಾ ಪೌರ್ಣಿಮೆಯ ದಿವಸದಲ್ಲಿ ನಾವು ಭಗವತಿಗೆ ದವನವನ್ನು ಅರ್ಪಣೆ ಮಾಡುವುದರಿಂದ ಆ ಸಂವತ್ಸರ ಪೂರ್ತಿಯಾಗಿ ದೇವಿ ಆರಾಧನೆಯ ಮಾಡಿದ ಫಲವು ನಮಗೆ ಪ್ರಾಪ್ತವಾಗ್ತದೆ ಅಂಥೇಳಿ ಪ್ರತೀತಿ ಇದೆ. ದವನ ಅರ್ಪಣೆ ಮಾಡುವ ಯಾವ ದಿವಸ ನಾವು ದವನವನ್ನು ಭಗವತಿಗೆ ಅರ್ಪಣೆ ಮಾಡಬೇಕು ಅಂಥೇಳಿ ನಿಗದಿಪಡಿಸಿಕೊಂಡಿರ್ತೀವೋ ಅದರ ಮುನ್ನಾ ದಿನವೇ ನಾವು ದವನ ಬೆಳೆದಿರುವಂತಹ ತೋಟಕ್ಕೆ ಹೋಗಿ ದವನದ ಗಿಡವನ್ನು ಪೂಜೆ ಮಾಡಿ ದವನದ ಗಿಡಕ್ಕೆ ಆ ಔಷಧಿಗೆ ನಾಳೆಯ ದಿವಸ ನಾನು ನನ್ನ ಪೂಜಾರ್ಥವಾಗಿ ನಿನ್ನನ್ನು ತೆಗೆದುಕೊಂಡು ಹೋಗಿ ಭಗವತಿಗೆ ಸಮರ್ಪಿಸಲಿದ್ದೇನೆ, ನನಗೆ ಎಲ್ಲ ಶುಭ ಫಲಗಳನ್ನು ದಕ್ಕುವಂತೆ ಮಾಡು ಅನ್ನೋ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಅಂತ ವಿಧಿ ಇದೆ. ಆದರೆ ನಾವು ದವನದ ತೋಟಕ್ಕೆ ಅಥವಾ ದವನ ಬೆಳೆದಿರುವಂಥ ಸ್ಥಳಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗದೇ ಇದ್ದ ಪಕ್ಷದಲ್ಲಿ ಹೇಗಾದರೂ ನಾವು ನಾಳೆ ದವನವನ್ನು ಅರ್ಪಣೆ ಮಾಡಬೇಕಂದ್ರೆ ಇವತ್ತಿನ ದಿವಸ ತಂದುಕೊಂಡಿರ್ತೀವಿ. ಅದನ್ನು ಭಗವತಿಯ ಮುಂದೆ ಒಂದು ಶುದ್ಧವಾದ ಮಣೆ ಅಥವಾ ತಟ್ಟೆಯಲ್ಲಿ ಇಟ್ಟುಬಿಟ್ಟು ಅಧಿವಾಸನವನ್ನು ಮಾಡಿ ಅದನ್ನು ಅಲ್ಲಿಯೇ ನಾವು ದವನವನ್ನು ಪ್ರಾರ್ಥನೆ ಮಾಡುವಂಥ ಒಂದು ಸಂಪ್ರದಾಯವನ್ನು ಪರಿಪಾಲಿಸಿಕೊಂಡು ಹೋಗಬಹುದು. ದವನದಲ್ಲಿ ನಿತ್ಯ ರತಿ ಸಹಿತವಾಗಿ ಮನ್ಮಥನ ಸನ್ನಿಧಾನ ಇದೆ ಅಂತ ನಂಬಿಕೆ ಇದೆ. ಮೊದಲನೆಯದಾಗಿ ಅಶೋಕಾಯ ನಮಸ್ತುಭ್ಯಂ ಕಾಮ ಸ್ತ್ರೀ ಶೋಕ ನಾಶನ ಶೋಕಾರ್ತಿ ಹರಮೇ ನಿತ್ಯಂ ಆನಂದಂ ಜನಯಸ್ವಮೇ ಕ್ಲೀಂ ಕಾಮದೇವಾಯ ನಮಃ ಹರಿಂ ರತಿಯೇ ನಮಃ ಅಂತ ಆರಾಧಿಸಿ ಕಾಮದೇವಾಯ ವಿದ್ಮಹೇ ಪುಷ್ಪಬಾಣಾಯ ಧೀಮಹಿ ತನ್ನೋ ಅಂಗ ಪ್ರಚೋದಯಾತ್ ಅಂತ ಅನಂಗ ಗಾಯತ್ರಿ ಅಂದರೆ ಮನ್ಮಥ ಗಾಯತ್ರಿ ಮಂತ್ರದಿಂದ ಅದನ್ನು ಸಂಪ್ರೋಕ್ಷಣೆ ಮಾಡಿ ನಮೋಸ್ತು ಪುಷ್ಪಬಾಣಾಯ ಜಗದಾನಂದಕಾರಿಣೇ ಮನ್ಮಥಾಯ ಜಗನ್ನೇತ್ರೇ ರತಿ ಪ್ರೀತಿ ಪ್ರದಾಯಿನೇ ಅಂತ ಮಂತ್ರದಿಂದ ನಾವು ದವನವನ್ನು ಸಂಸ್ಕರಣೆ ಮಾಡಿ ಅದನ್ನು ತೆಗೆದುಕೊಂಡು ಬಂದು ನಂತರ ಆಮಂತ್ರಿತೋಸಿ ದೇವೇಶ ಪ್ರಾತಃ ಕಾಲೇ ಮಯಾ ಪ್ರಭೋ ಕರ್ತವ್ಯಂತು ಯಥಾಲಾಭಂ ಪೂರ್ಣಂ ಸರ್ವತವಾಗ್ನಯ ಸರ್ವರತ್ನಮಯೀಂ ದಿವ್ಯಂ ಸರ್ವಗಂಧಮಯೀಂ ಶುಭಾಂ ಗೃಹಾಣ ಮಂಜರಿಂ ದೇವಿಂ ನಮಸ್ತೆಸ್ತು ಕೃಪಾನಿಧೇ ಅಂತ ಪ್ರಾರ್ಥನೆ ಮಾಡಿಕೊಂಡು, ಅದಲ್ಲದೆ ನಮಗೆ ಉಪದಿಷ್ಟವಾಗಿರತಕ್ಕಂಥ ದೇವಿಯ ಮೂಲ ಮಂತ್ರ, ನಮಗೆ ಒಲಿದು ಬಂದಂಥ ದೇವಿಯ ಮಂತ್ರಗಳು ಯಾವುದೂ ನನಗೆ ಇದ್ಯಾವುದೂ ಪರಿಪಾಲಿಸಿಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅನ್ನೋ ಪಕ್ಷದಲ್ಲಿ ನಾವು ದವನವನ್ನು ತಂದು ಅದನ್ನು ಸಂಸ್ಕರಿಸಿ ಶುದ್ಧವಾಗಿ ತೊಳೆದು ಭಗವತಿಯಲ್ಲಿ ಅನನ್ಯ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ನಮಗೆ ಬರುವಂಥ ಸ್ತೋತ್ರ ಮಂತ್ರಗಳನ್ನು ಹೇಳಿಕೊಂಡು ಭಗವತಿಗೆ ಈ ದವನವನ್ನು ಸಮರ್ಪಣೆ ಮಾಡುವುದರಿಂದ ಆಕೆ ಸಂತುಷ್ಟಳಾಗ್ತಾಳೆ ಮತ್ತು ನಮಗೆ ಎಲ್ಲ ಶುಭ ಫಲಗಳನ್ನು ಸಹ ಕೊಡ್ತಾಳೆ. ಈ ರೀತಿಯಾಗಿ ನಾವು ದವನದ ಪ್ರಾರ್ಥನೆ ಮಾಡಿದ ಮೇಲೆ ದೇವಿಯ ಮೂಲ ಮಂತ್ರ ಜಪ ಮಾಡಿ ನಮಗೆ ಬಂದಿರುವಂಥ ಎಲ್ಲ ದೇವಿ ಸ್ತೋತ್ರಗಳನ್ನು ಹೇಳಿಕೊಂಡ ನಂತರ ಭಕ್ತಿ ಪುರಸ್ಸರವಾಗಿ ದೇವಿಯ ಪಾದಗಳಲ್ಲಿ, ದೇವಿಯ ವಕ್ಷಸ್ಥಳದಲ್ಲಿ, ದೇವಿಯ ಭುಜಗಳಲ್ಲಿ ಮತ್ತು ದೇವಿಯ ಶಿರಸ್ಸಿನಲ್ಲಿ ದವನವನ್ನು ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡಿ ದೇವಿಯು ನಾವು ಮಾಡಿರ್ತಕ್ಕಂಥ ದವನದ ಪೂಜೆಯಿಂದ ಸಂಪ್ರೀತಳಾಗಲಿ ಅಂಥೇಳಿ ಮನಸಾರ ಪ್ರಾರ್ಥನೆ ಮಾಡಬೇಕು. ಯಾರಿಗೆಲ್ಲ ದವನವು ಸುಲಭವಾಗಿ ಸಿಗ್ತದೋ ಅಂಥವರೆಲ್ಲರೂ ಪ್ರಯತ್ನಪೂರ್ವಕವಾಗಿ ದವನವನ್ನು ತಂದುಕೊಂಡು ದವನದಿಂದ ಸಂಸ್ಕರಿಸಿ ದವನವನ್ನು ಭಗವತಿಗೆ ಅರ್ಪಿಸುವ ಮೂಲಕ ದೇವಿಯ ಸಂಪೂರ್ಣ ಅನುಗ್ರಹವನ್ನು ಪಡೆಯಬಹುದು. ಮತ್ತು ಯಾರಿಗೆಲ್ಲ ಯಾವುದೋ ಕಾರಣದಿಂದ ಅಥವಾ ನಾವು ಇರುವ ಪ್ರದೇಶವೋ ಅಲ್ಲಿ ದವನವು ಲಭ್ಯವಿಲ್ಲದಿದ್ದಲ್ಲಿ ಮನಸ್ಸಿನಲ್ಲಿ ನಾನು ಭಗವತಿಗೆ ದವನವನ್ನು ಸಮರ್ಪಿಸುತ್ತಿದ್ದೇನೆ ಅಂಥೇಳಿ ಮನಸಾರೆ ನಾವು ಚಿಂತನೆ ಮಾಡಿ ನಮಗೆ ಲಭ್ಯವಿರುವಂಥ ಪುಷ್ಪ ಅಥವಾ ಮಂತ್ರಾಕ್ಷತೆಯನ್ನು ನಾವು ಭಗವತಿಗೆ ಸಮರ್ಪಣೆ ಮಾಡಿ ಆಕೆಯ ಕಾರುಣ್ಯವನ್ನು ಬೇಡಬಹುದು. ಆದರೆ ಯಾರಿಗೆಲ್ಲ ಸ್ವಲ್ಪ ಪ್ರಯತ್ನದಿಂದ ಅಥವಾ ಒಂದಷ್ಟು ಪ್ರಯತ್ನದಿಂದ ದವನವು ಲಭ್ಯವಾಗ್ತಿದ್ದರೆ ಪ್ರಯತ್ನಪೂರ್ವಕವಾಗಿ ಅದನ್ನು ತಂದು ಭಗವತಿಗೆ ಸಮರ್ಪಣೆ ಮಾಡುವುದರ ಮೂಲಕ ಭಗವತಿಯ ಸಂಪೂರ್ಣ ಅನುಗ್ರಹವನ್ನು ನಾವು ಪಡೆಯೋದಕ್ಕೆ ಶಕ್ಯವಿದೆ. ಶ್ರೀಮಾತ್ರೇ ನಮಃ.